ಹಾಯ್ ವೀವರ್ಸ್, ಇವತ್ತು ನಾವು ಅಲಸಂದೆ ರಾಜಗಿರಿ ಸೊಪ್ಪಿನ ಪಲ್ಯ ಹಾಗೆ ಬಸ್ಸಾರನ್ನು ಮಾಡೋಣ. ಈಗ ನಾನಿಲ್ಲಿ ಒಂದು ಚಿಕ್ಕ ಒಳಕಲ್ಲಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಹಾಕಿ ಜಜ್ಕೊಳ್ತಾ ಇದ್ದೀನಿ. ಇದು ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಎಲ್ಲ ಪದಾರ್ಥಗಳನ್ನು ಒಂದೊಂದೇ ಹಾಕಿ ಜಜ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೋದು. ಒಂದು 6 ಹಸಿಮೆಣಸಿನ್ಕಾಯಿಗಳನ್ನ ಇದನ್ನು ಕೂಡ ಈ ರೀತಿ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಇದು ನನ್ನ ಅಕ್ಕ ನನಗೆ ತಂದುಕೊಟ್ಟಂಥ ಒಳ್ಕಲ್ಲು. ಈ ರೀತಿ ಕಲ್ಲಲ್ಲಿ ಜಜ್ಜಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಸಾರಿ ನಾನು ಇದನ್ನು ಬಳಸ್ತೀನಿ. ಈಗ ಇದೇ ಒಳ್ಕಲ್ಲಿಗೆ 1 ದೊಡ್ಡ ಸ್ಪೂನಷ್ಟು ಜೀರಿಗೆನ ಹಾಗೆ ಒಂದಿಷ್ಟು ಹಸಿ ಶುಂಠಿನ ಹಾಕಿ ಇದನ್ನು ಕೂಡ ಈ ರೀತಿ ಜಜ್ಕೊಳ್ಳೋಣ. ಇದು ಸಣ್ಣಗಾಗ್ತಾ ಇದ್ದ ಹಾಗೆ ನಾವು ಮೊದಲೇ ಜಜ್ಜಿ ಇಟ್ಟಂಥ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತೀರಾ ಪೇಸ್ಟ್ ಥರ ನುಣ್ಣಗಾಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ತರಿ ಆಗಿದ್ರೂ ಪರವಾಗಿಲ್ಲ. ಈಗ ಇದು ಇಷ್ಟಾದರೆ ಸಾಕು. ಇದನ್ನು ನಾನು ಪಲ್ಯಕ್ಕೋಸ್ಕರ ಬಳಸ್ಕೊಳ್ತಾ ಇರೋದು. ನೀವು ಈ ಧನಿಯಾ ಕಾಳನ್ನು ಹುರಿದ್ಬಿಟ್ಟು ಕೂಡ ಇದಕ್ಕೆ ಸೇರಿಸ್ಕೋಬೋದು, ಆದರೆ ನಾನಿಲ್ಲಿ ಧನಿಯಾ ಕಾಳನ್ನು ಬಳಸ್ತಾ ಇಲ್ಲ. ಇಲ್ಲಿ ನಾನು ಒಂದು 1/4 kg ಅಲಸಂದೆ ಕಾಳನ್ನ ತೀರಾ ಹಣ್ಣಾಗಿ ಕುದಿಸಿ ಇಟ್ಕೊಂಡಿದ್ದೀನಿ. ಅಂದರೆ 4 - 5 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನಿಮಗೆ ಕಾಳುಗಳೆಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅಂದರೆ ನೀವು 2 ವಿಸಲ್ಗೆ ಆಫ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಕಾಳುಗಳನ್ನೆಲ್ಲ ತುಂಬ ಹಣ್ಣಾಗಿ ಕುದಿಸಿ ನಾವು ಪಲ್ಯನ ಮಾಡೋದು. ಆ ಕಾರಣಕ್ಕೆ ನಾನು ಈ ರೀತಿ ಇದನ್ನು ಕುದಿಸ್ಕೊಂಡಿದ್ದೀನಿ. ಅದರಲ್ಲಿರೋ ಈ ನೀರನ್ನು ಬಸ್ದು ತೆಗೆದು ಇಟ್ಕೊಳ್ಳೋಣ. ಈ ನೀರಿಗೆ ನಾವು ಬಸ್ಸಾರನ್ನು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಟು ಇದಕ್ಕೆ ಒಂದು 4 - 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಣ ಮೆಣಸಿನ್ಕಾಯಿಗಳನ್ನು ಕೂಡ ಬಳಸ್ಕೋಬೋದು. ಈ ಈರುಳ್ಳಿ ಎಲ್ಲ ಸ್ವಲ್ಪ ಬೇಯ್ತಾ ಇದ್ದ ಹಾಗೆ ಇದಕ್ಕೆ ನಾವು ಕುಟ್ಟಿ ಇಟ್ಟಂಥ ಈ ಮಸಾಲೆನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಹಸಿ ವಾಸನೆ ಹೋಗ್ತಾ ಇದ್ದ ಹಾಗೆ 1 ಟೊಮೆಟೊನ ಈ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಟೊಮೆಟೊ ಕೂಡ ಆಪ್ಷನಲ್ಲು, ನೀವು ಬೇಡ ಅನಿಸಿದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ಹಾಗೆ ಈ ಪಲ್ಯಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಉಪ್ಪು ಹಾಕಿರೋ ಕಾರಣ ಟೊಮೆಟೊ ಬೇಗ ಬೆಂದೋಗುತ್ತೆ ಅನ್ನೋದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ರಾಜಗಿರಿ ಸೊಪ್ಪು, ಅದರಲ್ಲಿ ಈ ಕೆಂಪು ರಾಜಗಿರಿ ಸೊಪ್ಪನ್ನು ಈ ಕಾಳು ಪಲ್ಯಕ್ಕೆ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 2-3 ಸಾರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಈ ರೀತಿ ಸೊಪ್ಪನ್ನೆಲ್ಲ ಹಾಕ್ಕೋಬೇಕು. ಈ ಸೊಪ್ಪು ಬಿಡಿಸೋವಾಗ ಈ ಥರ ಹೂಗಳೆಲ್ಲ ಬಂದಿರುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ನೀವು ಬಳಸಬಾರ್ದು. ಇದನ್ನು ದಂಟಿನ ಸೊಪ್ಪು ಅಂತ ಕೂಡ ಕರೀತಾರೆ. ಈ ದಂಟನ್ನ ಈ ರೀತಿ ಎಳೆದ್ರೆ ನಾರು ಬರುತ್ತೆ, ಇದನ್ನು ಬಳಸಬೇಡಿ. ಇದು ಮನುಷ್ಯನ ದೇಹದಲ್ಲಿ ಜೀರ್ಣ ಆಗಲ್ಲ. ತೀರಾ ಎಳೆಯದಾಗಿದ್ದರೆ ಮಾತ್ರ ಅದನ್ನು ಬಳಸ್ಕೋಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿದರೆ ಅದು ಈ ರೀತಿ ಎಳೆ ಬರುತ್ತೆ. ಈ ಥರದ ದಂಟನ್ನು ಬಳಸಬೇಡಿ. ಈಗ ಈ ಹಾಕಿರೋ ಸೊಪ್ಪನ್ನು ಹಾಗೆ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಸೊಪ್ಪು ಬೆಂದ್ಕೋಬೇಕು. ಈ ಸೊಪ್ಪು ಬೆಂದಿದೆ ಅಂತಾದರೆ ಈಗ ನಾವು ಕುದಿಸಿ ಇಟ್ಟಂಥ ಈ ಅಲಸಂದೆ ಕಾಳನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಸೌಟಷ್ಟು ಅಲಸಂದೆ ಕಾಳನ್ನು ಮಿಕ್ಕಿಸ್ಕೊಂಡಿದ್ದೀನಿ. ಇದನ್ನು ನಾನು ಸಾರಿಗೆ ಬಳಸ್ತೀನಿ. ಈಗ ಈ ಅಲಸಂದೆ ಕಾಳು ಸೊಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಬೆಂದಾದಮೇಲೆ ಗ್ಯಾಸ್ನ ಆಫ್ ಮಾಡಿದರೆ ಈಗ ಪಲ್ಯ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಇದಕ್ಕೆ ಮತ್ತೆ ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊಪ್ಪಲ್ಲಿರೋ ನೀರಿನ ಅಂಶದಿಂದಲೇ ಇದೆಲ್ಲವೂ ಬೆಂದ್ಕೊಳ್ಳುತ್ತೆ. ಈಗ ಗ್ಯಾಸ್ ಮೇಲೆ ನಾವು ಚಿಕ್ಕದೊಂದು ಬಾಣಲಿನ ಇಟ್ಕೊಂಡು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಚಿಕ್ಕದಾದ ಈರುಳ್ಳಿನ ಹಾಗೆ 1 ಟೊಮೆಟೊನ ನಾನು ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಬೇಕಾದರೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಒಂದು 10ರಿಂದ 12 ಕಾಳು ಮೆಣಸು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಮೆಂತ್ಯ ಕಾಳನ್ನು ನಾನು ಬಳಸ್ತಾ ಇದ್ದೀನಿ. ಈ ಅಲಸಂದೆ ಕಾಳು ಬೇಗ ಜೀರ್ಣ ಆಗಲ್ಲ, ವಾತ ಆ ಥರ ಎಲ್ಲ ಹೇಳ್ತಾರಲ್ವ, ಆ ಕಾರಣಕ್ಕೆ ಈ ಪಲ್ಯಕ್ಕೆ ನಾವು ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಬಳಸ್ತೀವಿ. ಈ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕಿ ನಾವು ಗ್ಯಾಸ್ನ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದು ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾವು ಮುಂಚೆನೇ ಬೇಯಿಸಿ ಇಟ್ಟಂಥ ಈ ಅಲಸಂದೆ ಕಾಳನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಜೀರಿಗೆ ಹಾಕ್ಕೊಂಡು, ನೀವು ಇಂಗನ್ನು ಇಷ್ಟಪಡ್ತಾ ಇದ್ದರೆ ಸ್ವಲ್ಪ ಇಂಗನ್ನು ಕೂಡ ಹಾಕಿ ಸಾಸಿವೆ ಎಲ್ಲ ಸಿಡಿತಾ ಇದ್ದ ಹಾಗೆ ನಾವು ಮಿಕ್ಸಿ ಮಾಡಿದಂಥ ಈ ಮಸಾಲೆನ ಹಾಕ್ಕೋಬೇಕು. ನಾವು ಕಾಳು ಹಾಕಿ ಮಿಕ್ಸಿ ಮಾಡಿರೋದ್ರಿಂದ ಇದು ತುಂಬ ಗಟ್ಟಿಯಾಗಿ ಟೇಸ್ಟ್ ಆಗಿರುತ್ತೆ. ಇದನ್ನು ಒಂದು ಸಾರಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡು ನಾವು ಆಗಲೇ ಬಸ್ತು ಇಟ್ಟಂಥ ನೀರನ್ನು ಹಾಗೆ ಇದಕ್ಕೆ ನಾವು ಖಾರ ಮಾಡ್ಕೊಂಡಿದ್ವಲ್ಲ ಆ ಕಲ್ಲನ್ನು ಕೂಡ ತೊಳೆದು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸಿ ಜಾರನ್ನು ಕೂಡ ತೊಳೆದು ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಆ ನೀರನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ.
ನಿಮಗೆ ಸಾರಿನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಈಗ ಒಂದು ಅರ್ಧ ಟೀ ಸ್ಪೂನು ಅರಿಶಿನ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ಸಾಂಬಾರು ಪುಡಿನ ಬಳಸ್ತಾ ಇಲ್ಲ. ಆ ಕಾರಣಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಬಳಸಿದ್ದೀನಿ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಬಸ್ಸಾರು ಕೂಡ ರೆಡಿ ಆಗುತ್ತೆ. ನಾವು ಕಾಳು ಮೆಣಸನ್ನು ಕೂಡ ಬಳಸಿರೋದ್ರಿಂದ ಖಾರ ಸರಿ ಹೋಗುತ್ತೆ. ಈಗ ಪಲ್ಯ ಮತ್ತು ಸಾರು ಎರಡು ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನೀವು ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.